ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಅಮ್ಮೋರೆ ಇದೇನಮ್ಮೋರೆ ನಿಮ್ಮನ್ ಕೆಳಗೆಲ್ಲ ಹುಡ್ಕೊಂಡ್ ಬಂದೆ ನೀವು ನೋಡಿದ್ರೆ ಇಲ್ಲಿ ನಿಂತಿದ್ದೀರಾ ತಗೊಳ್ಳಿ ಕಾಫಿ ನನಗೆ ಕಾಫಿ ಬೇಡ ಕಣೆ ಇದೇನಮ್ಮೋರೆ ಕಾಫಿ ಅಂತ ಕಲ್ಗಚ್ಚಿ ತಂದ್ಕೊಟ್ರು ಒಂದ್ ತೊಟ್ಟು ಬಿಡ್ದಂಗ್ ನೆಕ್ಕೋತಿದ್ರಿ ಇವತ್ತು ನಿಮ್ಗೆ ಅಂತ ಸೂಪರ್ ಕಾಫಿ ಮಾಡ್ಕೊಂಡ್ ಬಂದಿದ್ರು ಬೇಡ ಅಂತಿದ್ದೀರಾ ಯಾಕೆ ನನ್ ಕಷ್ಟ ನನಗೆ ನಿನ್ನ ಕಾಮಿಡಿನಾ ಕಷ್ಟನಾ ಹೆರ್ಲಿಲ್ಲ ಹೊರ್ಲಿಲ್ಲ ಏನ್ರಿ ಅಂತ ಕಷ್ಟ ಲೇ ಮಾಯಾ ನಮ್ಮ ಅತ್ತೆ ನಾ ಕಾಸು ಇಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ನನಗ್ ಉರ್ಸ್ಬೇಕು ಅಂತಾನೆ ನನ್ ಕಣ್ಮುಂದೆ ಬೇಕು ಅಂತ ಓಡಾಡ್ತಾರೆ ಕಣೆ ಅದಕ್ಕೆ ಅವ್ರಕಿನ್ನ ಚೆನ್ನಾಗಿರೋ ಒಡವೆ ಹಾಕೊಂಡು ಅವ್ರಿಗೆ ಉರ್ಸೋಣ ಅಂದ್ರೆ ನನ್ ಗಂಡ ಪೆದ್ಗುಂಡ ತಂದ್ಕೊಡೋ ಪೇಮೆಂಟು ಬರೀ ನನ್ ಕಾಸ್ಮೆಟಿಕ್ಸ್ಗೆ ಆಗುತ್ತೆ ಅಂದೆ ಕಣೆ ಅದಕ್ಕೆ ಏನಾದ್ರೂ ಒಂದ್ ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೈಡ್ ಬಿಸ್ನೆಸ್ ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಡೂಪರ್ ಐಡಿಯಾ ಇದೆ ಅಮ್ಮೋರೆ ಐಡಿಯಾನಾ ಏನೇ ಅದು ಬೇಗ ಹೇಳೆ ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ರೋಡ್ ಸೈಡ್ ಅಲ್ಲಿ ಬೋಂಡ ಬಜ್ಜಿ ಅಂಗಡಿ ಹಾಕೋಬಿಡಿ ಲೇ ಮಾಯಾ ನಿನ್ ಮಕಕ್ ತಗದ್ ಬಿಟ್ಟ ಅಂದ್ರೆ ನಿನ್ ಮಕನೇ ಬಜ್ಜಿ ಆಗ್ಬಿಡ್ಬೇಕು ಆಗೋಂತದ್ ಏನಾದ್ರು ಹೇಳೆ ನೋಡಿ ಕೈ ಮಣ್ಣಾಗ್ದೆ ಹುಣ್ಣು ನೋಡ್ಬೇಕು ಅಂದ್ರೆ ಬ್ಯಾಂಕ್ ದರೋಡೆ ಮಾಡ್ಬೇಕು ಸೂಪರ್ ಐಡಿಯಾ ಕಣೆ ರೀ ಅಮ್ಮೋರೆ ನೀವೇನಾದ್ರೂ ಹಂಗ್ ಮಾಡಿದ್ರೆ ನಿಮ್ ಮೈ ತುಂಬಾ ಒಡವೆ ಬೀಳಲ್ಲ ಮತ್ತೆ ದಪ್ಪ ದಪ್ಪ ಬೇಡಿ ಬೀಳುತ್ತೆ ಲೇ ಮಾಯಾ ಕುಂಬಳಕಾಯಿ ತರ ಇರೋ ನಿನ್ ತಲೆಯಿಂದ ಏನಾದ್ರೂ ಒಂದ್ ಕ್ಯೂಟ್ ಐಡಿಯಾ ಕೊಡೆ ಒಂದ್ ಕೆಲ್ಸ ಏನು ಏನು ಅಂದ್ರೆ ಹೆಂಗೆ ಸೂಪರ್ ಕಣೆ ಆದ್ರೆ ಚೀಟಿ ಬಿಸ್ನೆಸ್ ಬಗ್ಗೆ ನಂಗೇನು ಗೊತ್ತೇ ಇಲ್ವಲ್ಲೇ ಅದಕ್ಕೆ ಯಾಕಮ್ಮೋರೆ ಕೆಟ್ಟೋಗಿರೋ ತಲೆನ ಮತ್ತೆ ಕೆಟ್ಕೋತೀರಾ ಹಂಗಲ್ಲ ಅಮ್ಮೋರೆ ನಿಮ್ ಫ್ರೆಂಡ್ ಯಾರು ಚೀಟಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ರನ್ನೇ ಕೇಳ್ ನೋಡಿ ಸರಿ ಒಂದ್ ನಿಮಿಷ ಇರು ಹಲೋ ನಾನ್ ಬಾಣವರದ ಬಂಗಾರಿ ಕಡೆ ಮಾತಾಡ್ತಿರೋದು ಅದೇನು ಅಂದ್ರೆ ಹೌದಾ ಸರಿ ಸರಿ ಏನಂತೆ ಅಯ್ಯೋ ಚೀಟಿ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಇನ್ 1 ಅವರ್ ಅಲ್ಲಿ ನಮ್ಮನೆಗೆ ಬರ್ತಾಳಂತೆ ಹೌದಾ ಲೇ ಮಾಯಾ ಇಂತ ಸೂಪರ್ ಡೂಪರ್ ಐಡಿಯಾ ಕೊಟ್ಟಿದ್ಯಾ ಅಂದ್ಮೇಲೆ ನನಗೇನಾದ್ರೂ ಬಂಪರ್ ಬಹುಮಾನ ಕೊಡ್ತೀರಾ ಇಲ್ಲ ಕಣೆ ಮೊದಲೇ ಚೀಟಿ ನೀನೇ ಹಾಕೆ ಪಯಮಣಿ ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ ಅಮ್ಮೋರೆ ಕಾಫಿ ಅಯ್ಯನಿಲ್ಲ ಅಮ್ಮೋರೆ ಏನ್ ಮಾಡ್ತಾ ಇದ್ದೀರಾ ಪೇಪರ್ ಓದೋದು ಕಾಣಲ್ವಾ ಮತ್ತಿನ್ನೇನೇ ಮಾಡೋದು ಒಂದ ಪೇಪರ್ ಓದ್ಬೇಕು ಇಲ್ಲಾಂದ್ರೆ ಟಿವಿ ನೋಡ್ಬೇಕು ಟೈಮ್ ಪಾಸ್ ಹೆಂಗೆ ಆಗುತ್ತೆ ಅತ್ತೆ ಸೊಸೆ ಜಗಳ ಅಮ್ಮೋರೆ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇವತ್ತಿನ ನನ್ನ ಭವಿಷ್ಯ ಊದ್ತೀನಿ ಕೇಳು ಅದು ಓದೋದಲ್ಲ ಓದೋದು ನೋಡು. ಹಿತಶತ್ರುಗಳಿಂದಲೇ ನಿಮ್ಮ ಮುಂದೆ ಹೊಸ ವ್ಯವಹಾರ ಪ್ರಾರಂಭ ಮನೆಯವರಿಂದಲೇ ಮಾನಹಾನಿ ಕರೆಕ್ಟ್ ಆಗಿ ಬರ್ದ್ಬಿಟ್ಟವ್ನೆ ಏನೇ ನೀನ್ ಹೇಳ್ತಾ ಇರೋದು ಅದು ಹಂಗಲ್ಲ ಅಮ್ಮೋರೆ ಅಮ್ಮೋರೆ ನಿಮ್ ಸೊಸೆಗೆ ಕಾಫಿ ಕೊಡೋಣ ಅಂತ ಮೇಲ್ ಹೋದ್ನಾ ಏನೋ ಯೋಚನೆ ಮಾಡ್ತಾ ಇದ್ರು ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ದೆ ಅಲ್ಲ ಕಣೆ ಮಾಯಾ ನಮ್ಮ ಅತ್ತೆ ಮೈ ತುಂಬಾ ಬಂಗಾರ ಹಾಕೊಂಡು ಊರೆಲ್ಲ ಸುತ್ತಾಡ್ತಾರೆ ನನಗೂ ಮೈ ತುಂಬಾ ಬಂಗಾರ ಹಾಕೊಂಡು ಊರೆಲ್ಲ ಸುತ್ತಾಡ್ಬೇಕು ಅನ್ನೋ ಆಸೆ ಆದ್ರೆ ಏನ್ ಮಾಡೋದು ನನ್ ಗಂಡ ತಿಂಗಳಿಗೆ ತರೋ ಸಂಬಳ ನನ್ ಲಿಪ್ಸ್ಟಿಕ್ ಸಾಕಾಗಲ್ಲ ಅಂತ ಅಂದ್ಬಿಟ್ರು ಅದಕ್ಕೆ ಅವ್ರ ಫ್ರೆಂಡು ರಾಧಾ ಇದ್ದಾಳಲ್ಲ ಓಹೋ ರಾಧಾ ಯಾರು ಹೇಳಿ ಯಾರು ಗೊತ್ತು ನೀನ್ ಹೇಳು ಅವ್ರ ಫ್ರೆಂಡ್ ರಾಧಾ ಚೀಟಿ ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೆ ಫೋನ್ ಮಾಡಿ ಮನೆಗ್ ಬರಕ್ ಹೇಳಿದಾರೆ ಅವ್ರೇನಾದ್ರೂ ಚೀಟಿ ಬಿಸ್ನೆಸ್ ಮಾಡಿದ್ರೆ ರಾಶಿ ರಾಶಿ ದುಡ್ಡು ಸಿಗುತ್ತೆ ಆಮೇಲೆ ನಿಮ್ ಮುಂದೆನೆ ಮೈ ತುಂಬಾ ಬಂಗಾರ ಹಾಕೊಂಡು ಊರೆಲ್ಲ ಸುತ್ತಾಡ್ತಾರೆ ಅಮ್ಮೋರೆ ನೀವು ಈ ಮನೇಲಿ ಯಾರು ಯಾರು ಹುಲಿ ಆದ್ರೆ ನಿಮ್ ಸೊಸೆ ಹೆಬ್ಬುಲಿ ಆಗಕ್ ಹೋಗ್ತಾ ಇದಾರೆ ಟಿಟಿ ಮಾಯಾ ಹೋ ಆ ರಾಧಾ ಎಷ್ಟೊತ್ತಿಗೆ ಬರ್ತಾಳೆ ಅರ್ಧ ಗಂಟೆಲಿ ಬರ್ಬೋದು ಬರ್ಲಿ ಕಣೆ ಇವ್ರಿಬ್ರು ಸೇರ್ಕೊಂಡು ಹ್ಯಾಕ್ ಚೀಟಿ ಬಿಸ್ನೆಸ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಕಣೆ ಅದೌದು ಇವಳಿಗೆ ಚೀಟಿ ಬಿಸ್ನೆಸ್ ಮಾಡಕ್ ಐಡಿಯಾ ಕೊಟ್ಟವ್ರು ಯಾರು ನಾನೇ ಬಂಗಾರಿ 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 ಬಂಗಾರಿನ ಬಂಗಾರಿ ಅನ್ನೋರು ಈ ಮನೇಲಿ ಯಾರು ಇದ್ದಾರೆ ನಿನ್ನ ಸೊಸೆ ಅಲ್ವೇನೆ ಅವಳು ಬಂಗಾರಿನ ತಗಡಲ್ವಾ ಅಮ್ಮ ನನ್ನ ಹೇಳ್ತೀನಿ ತಗೊಡು ಅಂತ್ಯಾ ಯಾಕೋ ನಿನ್ಗನ್ನಿಲ್ಲ ಅಂತ ಬೇಜಾರ ನಾನು ಹೇಳ್ತೀನಿ ಬಿಡ ನೀನು ತಗಡು ರಾಧಾ ನಾನ್ ಯಾರು ಅಂತ ಗೊತ್ತಾಯ್ತಾ ಗೊತ್ತಿತ್ತು ಆದ್ರೆ ನಿನ್ ಕಾದಂಬರಿನ ಯಾವತ್ ನನಗ್ ಓದಕ್ ಕೊಟ್ಟಿಯೋ
ಅವತ್ತೇ ನೀನ್ ಯಾರು ಅನ್ನೋದನ್ನ ಮರ್ತೋಗ್ಬಿಟ್ಟೆ. ಹಾಯ್ ರತಿ, ಹೇಳ್ಕೊತಿ. ಬೇಕಿತ್ತ ಇದು? ಅರೆ ರಾಧಾ, ಯಾವಾಗ ಬಂದ್ರಿ? ಅವಳು ಗ್ರಾಚಾರ ಕೆಟ್ಟಾಗ. ಅತ್ತೆ, ನನ್ನ ಫ್ರೆಂಡ್ ಬಗ್ಗೆ ಅಷ್ಟು ಚೀಪ್ ಆಗಿ ಮಾತಾಡ್ಬೇಡಿ. ಬಂಗಾರಿ, ಅವಳು ಚೀಪಾಗಿ ಹೇಳಿದ್ದು ನಿನ್ನ ಫ್ರೆಂಡ್ ಬಗ್ಗೆ ಅಲ್ಲಮ್ಮ, ನಿನ್ನ ಬಗ್ಗೆನೇ. ಮಿಸ್ ರಾಧಾ ಅವರೇ, ನಿಮ್ ನೋಡ್ತಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ನನಗನ್ಸುತ್ತೆ ನಿನಗೂ ಅನ್ನಿಸ್ಬಿಡ್ತೇನಾ? ನಿಮ್ ಮಗ ಅಲ್ವೇ? ಪ್ರಾಣಿ ಯಾವತ್ತಿದ್ರು ಓದಿಗೆ ತನಾಗ್ರಹ ಬಗ್ಗೆ ಕನಿಕರ ಪಡ್ಬೇಕನೋ. ಮಮ್ಮಿ, ನಾನು ಹೇಳಿದ್ದು ರಾಧಾ ಅವರು ಲೈಫಲ್ಲಿ ಒಂದು ಪಾಲಿಸಿನೂ ಮಾಡ್ಸಿಲ್ವಲ್ಲ ಅಂತ, ಅದಕ್ಕೆ ಅಲ್ವೇನ್ರಿ? ರೀ, ನೀವೆಂತವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು ರೀ. ನಿಮಗ್ ಚಾನ್ಸ್ ಸಿಕ್ಕಿದ್ರೆ ಡೆಡ್ ಬಾಡಿಗೂ ಪಾಲಿಸಿ ಮಾಡಿಸ್ತೀರಾ? ನಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನಮ್ಮ ಮನೆ ಕಾಲಿಟ್ಟಿದ್ದೀರಾ. ನೀವು ಡೆಡ್ ಬಾಡಿ ಅಂತ ತಿಳ್ಕೊಂಡೆ ಒಂದು ಪಾಲಿಸಿ ಮಾಡಿಸ್ಬಿಡಿ. ಈಗ ಬೇಡ, ನನ್ ಡೆಡ್ ಬಾಡಿ ಬೀಳುತ್ತಲ್ಲ ಅವಾಗ ಪಾಲಿಸಿ ಮಾಡಿಸಿ. ರಾಧಾ, ಅವನ ಹತ್ರ ಏನ್ ಮಾತು? ನಾನ್ ಹೇಳಿದ್ನಲ್ಲ ಚೀಟಿ ಬಿಸ್ನೆಸ್ ಬಗ್ಗೆ, ಏನಾಯ್ತು? ಎಲ್ಲ ರೆಡಿ ಮಾಡಿದೀನಿ ಬಂಗಾರಿ. ನಾಳೆಯಿಂದನೇ ನಿನ್ ಹೆಸರಲ್ಲಿ ಚೀಟಿ ಬಿಸ್ನೆಸ್ ಶುರು. ಹೌದಾ? ಅಯ್ಯೋ ರಾಧಾ ರಾಧಾ ರಾಧಾ, ನನಗೆ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಇದೇ ಖುಷಿಲಿ ನಿನ್ ಕೆನ್ನೆಗೆ ಬಿಡ್ಲಾ? ಅತ್ತೆ, ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು ನಿಮ್ಗೆ ಹೊಟ್ಟೆ ಉರಿ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ಅಮ್ಮ, ನಿನಗ್ ಹೊಟ್ಟೆ ಊರಿನ? ಹಾಗಿದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ಬಿಡು, ಸರಿ ಹೋಗುತ್ತೆ. ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ಬೇಕಾಗಿರೋದು ನಾನು, ನೀನ್ ಹೇಳ್ತಿರೋ ಅಂತ ಮುಂದೆ ಗೊತ್ತಾಗುತ್ತೆ ಕಣ. ಮುಂದೆ ಅಂದ್ರೆ ಹಿಂದೆ ಅಲ್ಲ ಅಂತ. ಏನೇ ಬಂಗಾರಿ, ನಿನ್ ಕಾಲೆಳೆಯೋರು ನಿಮ್ ಮನೇಲೆ ಇದಾರೆ. ಅಯ್ಯೋ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತ್ಯಾ? ದಾರಿಲಿ ಹೋಗೋ ದಾಸಯ್ಯ ಜಾತ್ರೆ ಹೊಡೆದ್ರು ಅಷ್ಟೇ, ಗಂಟೆ ಹೊಡೆದ್ರು ಅಷ್ಟೇ, ಜನ ಹಾಕದನ್ನೇ ಹಾಕೋದು. ಬಂಗಾರಿ, ನಾನ್ ನಿನ್ ಬರ್ತೀನಿ ಕಣೆ. ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗಿರು. ಚೀಟಿ ಹಾಕೋರ್ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡ್ ಬರ್ಬೇಕು. ಸರಿ ಕಣೆ, ಆಯ್ತು, ಬಾಯ್. ಮಮ್ಮಿ, ನೀನು ಒಂದು ಚೀಟಿ ಹಾಕಮ್ಮಿ. ನನ್ಗೆ ಪುಟ್ಕೋಸಿ ಚೀಟಿ ದುಡ್ಡೆಲ್ಲ ಬೇಕಾಗಿಲ್ಲ ಕಣ. ಅಮ್ಮ, ನಿನಗ್ ದುಡ್ಡು ಬೇಡ, ಓಕೆ. ಆದ್ರೆ ಮುಂದೊಂದ್ ದಿನ ನಿನ್ಗೇನಾದ್ರೂ ದೊಡ್ಡ ರೋಗ ಬಂದು ನೆಗೆದು ಬಿದ್ದು ಹೋದ್ರೆ ನಿನ್ ತಿಥಿ ಮಾಡಕ್ಕೆ ನಮಗ್ ದುಡ್ಡು ಬೇಕಲ್ಲ, ಅದಕ್ಕಾದ್ರೂ ಹಾಕು. ಓಹೋ, ಮ್ಯಾಟ್ರು ಇವಾಗ ಗೊತ್ತಾಯ್ತು. ಅದಕ್ಕೆ ಚೀಟಿ ವ್ಯವಹಾರದಲ್ಲಿ ದುಡ್ಡು ಮಾಡ್ಕೊಂಡ್ಬಿಟ್ರೆ ಅಮ್ಮನ್ಗೆ ಸಹಿಸ್ಕೊಳಕ್ ಆಗಲ್ಲ. ಅದೇ ಉರಿಲಿ ಪಕ್ಕದಲ್ಲಿರೋರ್ನ ಮರ್ಡರ್ ಮಾಡ್ತಾರೆ. ಲೇ, ನಿನ್ ಹೊಟ್ಟೆ ಉರಿಬಾರ್ದು, ನನ್ನ ಮರ್ಡರ್ ಆಗ್ಬಾರ್ದು ಅಂತಂದ್ರೆ ಏನೇ ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಆ ಬಿತ್ರಿ ಬಂಗಾರಿ ಚೀಟಿ ಬಿಸ್ನೆಸ್ ಮಾಡಬಾರ್ದು. ಅದಕ್ಕೆ ನನ್ನ ಹತ್ರ ಸೂಪರ್ ಡೂಪರ್ ಒಂದು ಐಡಿಯಾ ಇದೆ. ಏನೋ ಅದು? ನನ್ನ ಹತ್ರ ಒಂದು ಪಾಲಿಸಿ ಮಾಡ್ಸೋ. ಲೇ, ಮೊದಲು ಏನ್ ಐಡಿಯಾ ಅಂತ ಹೇಳೋ. ಹೇಳ್ತೀನಿ ಡ್ಯಾಡಿ. ನಾಳೆ ಅದಕ್ಕೆ ಚೀಟಿ ಹಾಕೋರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾರೆ. ನಾವು ಬೇರೆ ಗೆಟಪ್ ನಲ್ಲಿ ಹೋಗಿ ಇವ್ರು ಮಹಾನ್ 420ಗಳು, ಇವ್ರನ್ನ ನಂಬ್ಕೊಂಡ್ರೆ ನೀವು ಮುಂಡಾಯಿಸ್ಕೊಳ್ಳೋದ್ ಗ್ಯಾರಂಟಿ ಅಂತ ಹಾಕೊಟ್ಕೊಳ್ಳೋಣ. ಅವಾಗ ಅವ್ರ ಹತ್ರ ಯಾರು ಚೀಟಿ ಹಾಕಲ್ಲ. ಹೆಂಗೆ? ಸೂಪರ್ ಐಡಿಯಾ ಕೊಡು. ಮಮ್ಮಿ, ಇಂತ ಐಡಿಯಾ ಕೊಟ್ಟಿದ್ದೀನಿ, ನನ್ನ ಹತ್ರ ಒಂದು ಪಾಲಿಸಿ ಮಾಡ್ಸೋ. ಮಾಡಿಸ್ತೀನೋ ಕಂದ, ಆದ್ರೆ ಕಂತ ನೀನೇ ಕಟ್ಬೇಕು. ಓಕೆ ಓಕೆ, ನನಗೇನೋ ಸ್ವಲ್ಪ ಸ್ಮೆಲ್ ಹೊಡಿತಾ ಇದೆ. ನೀವಿಬ್ರು ಬೇರೆ ಗೆಟಪ್ನಲ್ಲಿ ಹೋಗಿ ಬನ್ನಿ. ಮತ್ ನೀನು? ನಾನು ನನ್ನ ರೂಮಲ್ಲಿ ಬೋಲ್ಟ್ ಹಾಕೊಂಡು ಬಂದು ಕೊರಿಸ್ತಾ ಇರ್ತೀನಿ. ನಮಸ್ಕಾರ ಮೂರ್ತಿ ಅವ್ರೆ. ನಮಸ್ಕಾರ ಅಮ್ಮ. ಇವ್ರೆ ನೀವ್ ಹಾಕ್ತಾ ಇರೋ ಚೀಟಿಗೆ ಓನರು, ಬಾಣವಾರದ ಬಂಗಾರಿ ಅಂತ. ಓ, ಇವ್ರೇನಾ? ಹೌದು, ನಾನೇ. ಇದಕ್ಕಿನ್ನ ಮುಂಚೆ ಏನ್ ಮಾಡ್ತಿದ್ರಿ? ಚೀಟಿ ಹಾಕೋ ಜನನ ಹುಡುಕ್ತಾ ಇದ್ದೆ. ರೇ, ನಾನ್ ಕೇಳಿದ್ದು ಮುಂಚೆ ಚೀಟಿ ಗೀಟಿ ಏನಾದ್ರು ಮಾಡ್ತಾ ಇದ್ರ ಅಂತ. ಚೀಟಿ ಮಾಡ್ತಾ ಇರ್ಲಿಲ್ಲ, ಗೀಟಿ ಮಾಡ್ತಾ ಇದ್ದೆ. ಆ? ಹೋಗ್ಲಿ, ಚೀಟಿ ಕೂಗಿದ್ರೆ ಹಣ ಕೊಡ್ತೀರಾ ತಾನೆ? ನೀವು ಕೂಗಿದ್ ಕೇಳ್ಸಿದ್ರೆ ಗ್ಯಾರಂಟಿ ಕೊಡ್ತೀನಿ. ಮೂರ್ತಿ ಅವ್ರೆ, ನೀವು ದುಡ್ಡು ಬಗ್ಗೆ ಯೋಚನೆನೆ ಮಾಡ್ಬೇಡಿ. ಇವಳು ಮರ್ಯಾದೆಗೋಸ್ಕರ ಪ್ರಾಣನೇ ಕೊಡ್ತಾಳೆ. ಹಾಗಾದ್ರೆ ಓಕೆ. ಅಂದ್ರೆ ನನ್ ಪ್ರಾಣ ಬಿಟ್ರೆ ಓಕೆನಾ? ಹಾಗಲ್ಲ ರೀ, ನೀವು ಮರ್ಯಾದೆಗೆ ಅಷ್ಟು ಬೆಲೆ ಕೊಡ್ತೀರಲ್ಲ, ಅಷ್ಟು ಸಾಕು ನಾನು ನಿಮ್ಮ ಹತ್ರ ಚೀಟಿ ಹಾಕೋಕೆ. ಹಾಗಾದ್ರೆ ನೀವು ಚೀಟಿ ಕೂಗ್ದಾಗ ದುಡ್ಡು ಬದಲು ಮರ್ಯಾದೆನೆ ಕೊಡ್ತೀನಿ. ಸುಮ್ನೆ ತಮಾಷೆಗೆ ಜೋಕ್ಸು, ತುಂಟಿ. ಮೂರ್ತಿ ಅವ್ರೆ, ನಾವಿನ್ ಬರ್ತೀವಿ. ನಂದು 2 ಚೀಟಿ ಬರ್ಕೊಂಬ. ಎರಡಾ? ಸರಿ ಸರ್, ನಾವಿನ್ ಬರ್ತೀವಿ. ಹಾಗಾದ್ರೆ ಬರ್ತೀವಿ. ಒಂದ್ ನಿಮಿಷ. ಅಮ್ಮ, ಮುಂದೋಗಯ್ಯ, ನನ್ನ ಹೆಂಡತಿ ಮನೇಲಿಲ್ಲ. ಸಮೇ, ನಾನ್ ನಿಮ್ಮ ಹೆಂಡತಿನ ಕೇಳಲಿಲ್ಲ, ಹೊಸಿ ಅನ್ನ ಹಾಕಿ ಅಂದೆ. ಸ್ವಾಮಿ, ನಾವು ಭಿಕ್ಷೆ ಬೇಡಲ್ಲ ಸ್ವಾಮಿ. ಭಿಕ್ಷೆ ಅಂತದ್ ಹಂಗೆ ಅಂತ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗು. ಏನಯ್ಯ ಅದು ಹೇಳ್ತಾ ಇರೋದು? ಹ್ಞೂ ಸ್ವಾಮಿ, ನಾನು ಹೇಳ್ತಿರೋದು ನಗ್ನ ಸತ್ಯ. ನಮ್ ಸತ್ಯ ನಗ್ನ ಆಗೋದ್ನ? ಸ್ವಾಮಿ, ನಾನು ಹೇಳಿದ್ ಹಂಗಲ್ಲ, ನಿಜ ನಿಜ ಹೇಳ್ತೀನಿ ಅಂದೆ. ಏನಯ್ಯ ಅದು? ನಮ್ಮ ಅತ್ತಿಗೆ ಸ್ವಾಮಿ, ಈ ಬಾಣವರದ ಬಂಗಾರಿಯರಲ್ಲ ಅಥವಾ 2 ವರ್ಷದಿಂದ ಚೀಟಿ ಹಾಕಿದ್ದೆ. ಚಿನ್ನ ತಟ್ಟಲ್ ತಿದ್ದಿದ್ದಾನು ಈ ತರ ಆಗ್ಬಿಟ್ಟೆ ಸ್ವಾಮಿ. ಬಂಗಾರಿ ಅಂದ್ರೆ
ಈಗ ಹೋದ್ರಲ್ಲ ಅವ್ರ ಹತ್ರ ನಾನು ಚೀಟಿ ಹಾಕ್ತಾ ಇದ್ದೀನಲ್ಲ. ಅದೇ ಗಯಾಳಿ. ಸಾಕ್ಷಾತ್ ಅವಳೆಯ, ಅವಳು ದೊಡ್ಡ ಪೋರ್ಟಂಟಿ. ಅವ್ರ ಜೊತೆ ಬಂದ್ಲಲ್ಲ ರಾಧಾ ಅಂತ. 8 ಪಾರ್ಟಿ. ಅವೇ ಇವರು ಚೀಟಿ ದುಡ್ಡನ್ನ ಕಟ್ಟಿಸ್ಕೊತಾರೆ, ತಿರ್ಗಾ ವಾಪಸ್ ಕೊಡಕ್ಕಿಲ್ಲ. ಏನ್ ಕೊಡ್ತಾರೆ? ಪೇಪರ್ ಚೀಟಿ ಕೊಡ್ತಾರೆ. ನೀವು ಚೀಟಿ ಹಾಕಿ, ನಾವು ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತಿರ್ತೀವಿ. ಆದಷ್ಟು ಬೇಗ ಒಂದು ಪಾತ್ರೆ ತಗೊಂಡು ನಮ್ಮ ಪಕ್ಕಕ್ಕೆ ಬಂದು ಕೂತ್ಕೊಂಡ್ಬಿಡಿ. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಓ PC ಸಾಹೇಬ್ರು ನಮಸ್ಕಾರ. ನಮಸ್ಕಾರ. ಬಾಣವರ್ ಬಂಗಾರಿ ಅವ್ರಿಗೆ ಯಾರ ಜೊತೆಲಿ ಎತ್ತಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಎತ್ತಾಕೊಂಡ್ ಬರ್ಲಿಲ್ಲ, ನಡ್ಸ್ಕೊಂಡೇ ಕರ್ಕೊಂಡ್ ಬಂದೆ. ನನ್ ಫ್ರೆಂಡ್ ರಾಧೆ. ಬಾಧೆನಾ? ರಾಧೆ ಏನ್ ಇವತ್ತು ಇಷ್ಟೊಂದು ಖುಷಿ ಖುಷಿಯಾಗಿದ್ದಾರೆ? ಏನ್ ಸಮಾಚಾರ? ಅದು ನಾನು ಹೊಸದಾಗಿ ಚೀಟಿ ವ್ಯವಹಾರ ಶುರು ಮಾಡ್ತಾ ಇದ್ದೀನಿ. ಇವಳಗ್ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಚೀಟಿ ಹಾಕಿ ಅಂತ ಹೇಳ್ತಾ ಇದ್ವಿ. ಚೀಟಿ ವ್ಯವಹಾರನ? ಹ್ಮ್. ಎಷ್ಟದು? 1 ಲಕ್ಷ, 3 ಲಕ್ಷ, 5 ಲಕ್ಷ, 8 ಲಕ್ಷ, 10 ಲಕ್ಷದ್ದು. ನಂದೊಂದು ಹಾಕೊಂಡ್ಬಿಡಿ. ಎಷ್ಟದು? 1 ಲಕ್ಷದ್ದು. ಸರಿ ಸರಿ. ಅದ್ ಸರಿ, ನೀವ್ಯಾಕ್ ಚೀಟಿ ಹಾಕ್ತಾ ಇದೀರಾ? ಅದು 3 ಜನ ಹೆಂಡ್ತಿರು, 9 ಜನ ಮಕ್ಕಳು, ಬರೋ ಸಂಬಳದಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ. ಹೌದಾ? ಸರಿ ಸರಿ, ನಾವಿನ್ ಬರ್ತೀವಿ. ಪ್ರಾಣಿ ಪಿಸಿಗೆ ಹಾಕೊಡ್ಬೇಕಿತ್ತು ಕಣ. ಮಮ್ಮಿ ನಾವ್ ಮಾಡ್ತಿರೋದೇ ಹಲಾಲ್ಕೋರ್ ಕೆಲ್ಸ. ಆ ಪೀಸಿಗೆ ನಾವು ಅದೇ ಮನೆಯವರು ಅಂತ ಚೆನ್ನಾಗ್ ಗೊತ್ತು. ಈಗ ಏನಾದ್ರು ಹಾಕೊಡಕ್ ಹೋದ್ರೆ ಎಕಡಕ್ ಹಾಕ ಹೊಡಿತಾನೆ. ಲೋ ಪ್ರಾಣಿ, ನಾವೀಗ ಹೋಗಿ ಇಷ್ಟೊಂದ್ ಜನಗಳಿಗೆ ಹೇಳಿದೀವಲ್ಲ, ಅವ್ರು ಯಾರು ಚೀಟಿ ಹಾಕಲ್ಲಲ್ವೇನೋ? ಖಂಡಿತ ಹಾಕಲ್ಲ ಮಮ್ಮಿ. ಅದ್ ಹೆಂಗೋ ಅಷ್ಟು ಕರೆಕ್ಟ್ ಆಗಿ ಹೇಳ್ತೀಯಾ? ನೆಕ್ಸ್ಟ್ ಸೀನ್ ಚೂಡು. ಬಂಗಾರಿ 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 ಎಲ್ಲಿದ್ಯಾ? ಬೇಗ ಬಾರೆ. ಒಬ್ರನ್ ಕರೆದ್ರೆ ಇಡೀ ಸೈನ್ಯನೇ ಬರುತ್ತಲ್ಲೇ. ಹ್ಞೂ ಕಣೆ, ನಮ್ಮನೇಲಿ ಹಾಗೆ ಒಬ್ರನ್ ಕರೆದ್ರೆ ಕಪಿ ಸೈನ್ಯನೇ ಬರುತ್ತೆ. ಯಾಕೆ ಒಳ್ಳೆ ಫೈರ್ ಇಂಜಿನ್ ತರ ಬಡ್ಕೊಂಡೆ? ಏನಾಯ್ತೆ? ಎಲ್ಲ ಹಾಳಾಗೋಯ್ತು ಕಣೆ. ರಾಧಾ ಮೇಡಮ್, ಅದ್ ಎಲ್ಲಿ ಹಾಳಾಗೋಯ್ತು ಅಂತ ಹೇಳಿ ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ. ರೀ, ಕೆಂಗೇರಿ ಮೋರಿಲಿ ಹಾಳಾಗ್ ಹೋಗ್ತಿದ್ಯಂತೆ, ಹೋಗ್ ಕರ್ಕೊಂಡ್ ಬನ್ನಿರಿ. ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮಪ್ಪ ಪೂವಯ್ಯ 3 ಬಾತ್ರೂಮ್ ಕಟ್ಸಿದಾನೆ. ನಿನ್ಗೆ ಅರ್ಜೆಂಟ್ ಆದ್ರೆ ಹೋಗೆ, ಇಲ್ಲೇ ಮಾಡ್ಕೊಂಬಿಟ್ಯ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ರಾಧಾ ಅವ್ರೆ, ಯಾರ್ ಹಾಳ್ ಮಾಡಿದ್ರು, ಹೇಗ್ ಹಾಳ್ ಮಾಡಿದ್ರು, ಬೇಗ ಹೇಳಿ. ನನ್ ಕತ್ತಿಗೆ ಒಂದ್ ಟ್ವಿಸ್ಟ್ ಸಿಗತ್ತೆ. ಅಯ್ಯೋ ಲೇ, ಹಾಳಾಗೋಗಿರೋದು ಬೇರೆ ಯಾರು ಅಲ್ಲ, ನಿಮ್ಮಕ್ಕ. ನಾನಾ? ರಾಧಾ, ಏನೇ ಹೇಳ್ತಾ ಇದ್ಯಾ? ಸ್ವಲ್ಪ ಬಿಡ್ಸೇಳೆ. ನಮ್ಮ ಹತ್ರ ಚೀಟಿ ಹಾಕ್ತೀನಿ ಅಂದವ್ರ ಹತ್ರಲ್ಲ ಯಾರೋ ಹೋಗಿ ನೀನು 420 ನಾನು 840 ಅಂತ ಹೇಳಿದಾರೆ ಕಣೆ. ಯಾರೋ ಪುಣ್ಯಾತ್ಮರು ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದಾರೆ. ಪ್ರಾಣಿ, ಗೊತ್ತಿದ್ದೀನಿ ನೋಡು. ಆದ್ರೆ 2 ಕಾಲಲ್ಲಿ ಒದಿರಿ ನೋಡೋಣ. ಆಮೇಲೆ ವಿಚಾರಿಸ್ಕೊತೀನಿ ಕಣ. ನಿನ್ನ ಹತ್ರ ಚೀಟಿ ಹಾಕ್ತೀನಿ ಅಂದವ್ರೆಲ್ಲ ಇವಾಗ ನಿನ್ನ ಹತ್ರ ಚೀಟಿ ಬೇಡ ಅಂತಿದಾರೆ ಕಣೆ. ಲೋಕಕ್ಕೊಬ್ಬನೇ ಯಶ, ಜ್ಞಾನಕ್ಕೊಬ್ಬನೇ ಜ್ಞಾನೇಶ. ಅವರು ಚೀಟಿ ಬೇಡ ಅಂತ ಹೇಳಿದಾರೆ ಅಷ್ಟೇ ತಾನೇ? ಬೇಡ ಬಿಡಿ, ಅವರಿಗೆ ನಾವು ಲಾಂಗ್ ನೋಟ್ ಬುಕ್ ಕೊಟ್ಬಿಡೋಣ. ಲಾಂಗ್ ನೋಟ್ ಬುಕ್ ಬದಲು ನಾನು ಬರ್ದಿರೋ ಕತೆ ಪುಸ್ತಕ ಕೊಟ್ರೆ ಹೇಗೆ? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತಿಯಮ್ಮ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ತುಪ್ಪ ಬೇರೆ ಸುರಿತಾಳದಕ್ಕೆ. ಇದೆಲ್ಲ ಯಾರ್ ಕೆಲ್ಸ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ನಾವ್ ಯಾವ್ದೇ ಕಾರಣಕ್ಕೂ ಸೋಲ್ಬಾರ್ದು. ನಮ್ ಚೀಟಿ ನಡಿಲೇಬೇಕು ಕಣೆ. ಚೀಟಿ ನಡಿಬೇಕಾ? ನಿಲ್ಸ್ರಿ ಸಾಕು. ನೆಕ್ಕಿದ್ ಸಾಕು, ಡೈಲಾಗ್ ಹೇಳಿ. ನಕ್ಕಿದ್ ಸಾಕು, ಮುಂದೆ ಹೇಳಿ. ಚೀಟಿ ನಡಿಲೇಬೇಕು ಅಂದ್ರೆ ನೀವಿಬ್ರೇ ಚೀಟಿ ಹಾಕ್ಬೇಕು, ನೀವಿಬ್ರೇ ಕೂಕೋಬೇಕು, ನೀವಿಬ್ರೇ ಚೀಟಿ ಎತ್ತಬೇಕು, ನೀವಿಬ್ರೇ ಕಂತ್ ಕಟ್ಕೋಬೇಕು. ಬಂಗಾರಿ, ತಲೆ ಮೇಲೆ ತಲೆ ಬೀಳಿ, ಚೀಟಿ ನಡ್ಸೋಣ. ಚೀಟಿ ಹಾಕೋರು ಯಾರು? ನಮ್ಮ ಹತ್ರ ಯಾರ್ಯಾರು ಚೀಟಿ ಹಾಕಲ್ಲ ಅಂತ ಹೇಳಿದಾರೋ ಅವರಿಗೆ ಕನ್ವಿನ್ಸ್ ಮಾಡಿ ಚೀಟಿ ಹಾಕಿಸ್ತೀನಿ. ಎಲ್ರೂ ರೆಡಿನಾ? ರೆಡಿ. ಈಗ ಚೀಟಿ ಶುರು ಆಗುತ್ತೆ. ಲೇ ಬಂಗು, ಇನ್ನು ಹೆಸರೇ ತೋರಿಸಿಲ್ಲ, ಶುರು ಅಂತೀಯಲ್ಲ.
ಭಾವ ಹೆಸರು ತೋರ್ಸಕ್ ಅದೇನ್ ಸಿನಿಮಾನಾ? ಅಬೇ ಅಲ್ಲ 420 ನಾಟಕ. ರೀ ಅತ್ತೆ ನಿಮ್ಗೆ ಯಾಕೋ ಉದ್ದ ಆಯ್ತು. ಏನು ನಾಲ್ಗೆ ಸುಮ್ಮನೆ ಇರಮ್ಮ. ಏನ್ ಅತ್ತೆ ಸೊಸೆ ಚೀಟಿ ಕೂಗೋದ್ರಲ್ಲೂ ನೀವು ಗಲಾಟೆ ಮಾಡ್ತಾ ಇದೀರಲ್ಲ. ನೀ ಶುರು ಹಚ್ಕೊಳಮ್ಮ. ನಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು. ಬಿಲ್ಡಿಂಗ್ ಬೇರೆ ಅರ್ಧಕ್ಕೆ ನಿಂತೋಗ್ಬಿಟ್ಟೈತೆ. ಮಲಗಿಸ್ಬಿಡಿ ಸರ್. ಸೈಲೆನ್ಸ್. ಈಗ ಮೊದಲನೇ ಚೀಟಿ ಬಂದು 1 ಲಕ್ಷದ್ದು. ಗೌರ್ಮೆಂಟ್ ಬಿಟ್ಟು ನಿಲ್ಸಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವು ಸ್ವಲ್ಪ ಸರಿಯಾಗಿ ನಿಂತ್ಕೊಳ್ಳಿ. ನನ್ನ ಹೆಸರೇ ಶೇಖ್ ಶರ್ಮಾ. ನನಗೆ ಅಲ್ಲಾಡದೆ ನಿಂತ್ಕೊಳಕ್ ಆಗಲ್ಲ. ಏ ಪ್ರಾಣಿನೇನೆ? ಹೌದು ರೀ. ಓಹೋ, ಧರ್ಮದೇಟ್ ಬೀಳೋ ಪ್ರೋಗ್ರಾಮ್ ಸ್ಮೆಲ್ ಬರ್ತಾ ಇದೆ. ನಾನು ಸ್ವಲ್ಪ ಅರ್ಜೆಂಟಾಗಿ ತಿಪ್ಟೂರ್ಗೆ ಹೋಗ್ಬಿಟ್ಟು ನಾಳೆ ಸಾಯಂಕಾಲ ಬಂದ್ಬಿಡ್ತೀನಿ. ಓಕೆ, ಯು ಪ್ಲೀಸ್ ಕ್ಯಾರಿ ಆನ್. ಹಲೋ ಸರ್, ನೀವ್ ಹೇಳಿದ್ದು 1 ನಿಮಿಷ ನಿಂತಿದ್ದಾಯ್ತು. ಕೂತ್ಕೋಬೋದಾ? ನೀವೆಲ್ಲ ಕೂತ್ಕೋಬಹುದು, ಆದ್ರೆ ಈ ಮನೆಯವ್ರನ್ನ ಮಾತ್ರ ನಾನು ಜೈಲಲ್ಲಿ ಕೂರಿಸ್ತೇನೆ. ಸರ್ ನೀವ್ ಯಾರು? ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಶೇಖ್ ಶರ್ಮಾ. ಒಂದು ಟೈಮ್ ನಲ್ಲಿ ಭಾರತಕ್ಕೆ ಟ್ಯಾಕ್ಸ್ ಕಟ್ಟೆ ಜನಗಳು ತೀರಾ ಮೋಸ ಮಾಡ್ತಿದ್ರು. ಆಗ ನನ್ನನ್ನ ಚೈನಾದಿಂದ ಅಪಾಯಿಂಟ್ ಮಾಡಿದ್ರು. ನಾನು ಭಾರತಕ್ಕೆ ಕಾಲಿಟ್ಟಿದ್ ಗಳಿಗೆನೆ ಎಲ್ಲ ಗಡ 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 ಅಂತ ಎದುರ್ಕೊಂಡು ಟ್ಯಾಕ್ಸ್ ತಂದಿ ಕಟ್ಬಿಟ್ರು. ಇಲ್ಲಿ ಲಕ್ಷಾಂತರ ರೂಪಾಯಿ ಚೀಟಿ ವ್ಯವಹಾರ ನಡೆಸ್ತಾ ಇದ್ರಲ್ಲ, ಇದಕ್ಕೆ ಲೈಸೆನ್ಸ್ ಇದ್ಯಾ? ನಮಗೂ ಈ ದಂಧೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸರ್. ಈ ದಂಧೆನ ನಡೆಸ್ತಿರೋರು ಅವಳೇ ಬಾಣಾವರದ ಬಂಗಾರಿ. ರೇ ದಂಧೆ ಅಂತೀರಲ್ರಿ, ಇಲ್ಲಿ ನಡೀತಾ ಇರೋದು ಚೀಟಿ ಕಣ್ರಿ. ದಂಧೆ ಅನ್ನೋದಕ್ಕೆ ಕೆಟ್ಟ ಅರ್ಥ ಬರುತ್ತೆ ರೀ. ಇವಳು ಮಾಡೋದೇನು ಒಳ್ಳೆ ಕೆಲ್ಸನ? ಅದಕ್ಕೆ ದಂಧೆ ಅಂದೆ. ಸರ್ ಇವರೆಲ್ಲ ಏನೇನೋ ಹೇಳ್ತಾ ಇದಾರೆ, ಅಂತದೇನು ಇಲ್ಲಿ ನಡೀತಿಲ್ಲ ಸರ್. ಒಬ್ಬೊಬ್ಬರನ್ನ ಒದ್ದು ಜೈಲಿಗೆ ಹಾಕಿದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಕನಿ ಏನ್ ಕೇಳ್ತೀರೋ ಸರ್? ಮೊದ್ಲು ಎಲ್ಲರಿಗೂ ಒದ್ದು ಎಳ್ಕೊಂಡೋಗಿ. ಸರ್ 1 ನಿಮಿಷ. ಈ ಏರಿಯಾದಲ್ಲಿ ನಮ್ ಕಜಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನೇ ಕರ್ಸಿ ಅವ್ರ ಕೈಲ ನಮ್ ಬಗ್ಗೆ ಹೇಳಿಸ್ತೀನಿ. ಬೇಡ ಪೊಲೀಸ್ಗೆಲ್ಲ ಬೇಡ. ಯಾಕ್ರಿ ಬೇಡ? ಕರೆಸ್ಲಿ ಬಿಡ್ರಿ. ಅವ್ರ ಮುಂದೆನೆ ನ್ಯಾಯ ಸಿಗ್ಲಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅವರೇ ಹೇಳ್ತಾರೆ. ನೀನ್ ಫೋನ್ ಮಾಡಮ್ಮ. ಬೇಡ ಫೋನ್ ಮಾಡ್ಬಿಡಿ. ಯಾಕ್ರಿ ಬೇಡ? ನಾನು ಯಾವ ಆಫೀಸರು ಅಲ್ಲ, ಶೇಖ್ ಶರ್ಮನು ಅಲ್ಲ. ಮತ್ ಇನ್ಯಾರು? ನಾನು ಈ ಚೀಟಿ ವ್ಯವಹಾರನ ನಿಲ್ಸಕ್ ಬಂದಿರೋ ಈ ಮನೆ ಮಗ ಪಾಲಿಸಿ ಪ್ರಾಣೇಶ. ಮುಖ ನೋಡ್ತೀರಾ? ಚೀಟಿ ನಿಲ್ಸಕ್ ಬಂದ್ರೆ ಕಳ್ಬಡ್ಡಿ ಐತೆ ಹೊಡಿ ಬರೋ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಎಲ್ಲಾ ಚೀಟಿ ಮಿತ್ರರಿಗೂ ನನ್ನ ನಮಸ್ಕಾರ. ಹಿತಶತ್ರುಗಳಿಂದ ನಮ್ ಚೀಟಿ ಬ್ರೇಕ್ ಆಗಿತ್ತು. ಈಗ ದೇವ್ರ ದಯದಿಂದ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ವಾಸ್ತು ಕೂಡ ಚೇಂಜ್ ಮಾಡಿದೀನಿ. ಈಗ ಮೊದಲನೇದಾಗಿ 1 ಲಕ್ಷ ಚೀಟಿ. ಗೌರ್ಮೆಂಟ್ ಬಿಡ್ಡು ನಿಲ್ಸಿ ಪ್ರಾಣಿ. ನಾವು ಚೀಟಿ ನಡೆಸ್ತಿದೀವಿ. ನೀವು ಚೀಟಿ ನಡೆಸಿದ್ರೆ 1 ನಾಯು ಬರಲ್ಲ. ಕರೆಕ್ಟ್. ನಮ್ಮ ಹತ್ರ ಯಾವ ನಾಯಿಗಳು ಬರೋದಿಲ್ಲ. ಯಾಕಂದ್ರೆ ಎಲ್ಲ ನಾಯಿಗಳು ನಿಮ್ಮ ಹತ್ರನೇ ಇದೆಯಲ್ಲ. ನೋಡಿ ಎಲ್ರು ಕೇಳಿಸ್ಕೊಳ್ರಿ, ನನ್ನ ಹತ್ರ ಚೀಟಿ ಹಾಕೋ ಎಲ್ಲರಿಗೂ ಒಂದೊಂದು ಬೆಳ್ಳಿ ಕಾಯಿನ್ ಫ್ರೀ. ನೋಡಿ ನಮ್ಮ ಹತ್ರ ಯಾರು ಚೀಟಿ ಹಾಕ್ತಿರೋ ಅವ್ರಿಗೆ 2 ಬೆಳ್ಳಿ ಕಾಯಿನ್ ಫ್ರೀ. ಪ್ರಾಣಿ ಇದ್ದವ್ರೆಲ್ಲ ಆ ಕಡೆಗೆ ಹೋದ್ರಲ್ಲೋ. ಏನಾದ್ರೂ ಹೊಸ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡೋ. ಮಮ್ಮಿ ಬಂಡ್ಲಿದ್ಯಲ್ಲ, ದುಡ್ಡು ಕೊಟ್ಬಿಡ್ತೀನಿ. ಹಣ ಕಂಡ್ರೆ ಹಣನೂ ಬಾಯ್ ಬಿಡುತ್ತೆ. ನೋಡ್ರಪ್ಪ, ನಮ್ ತವ ಯಾರು ಚೀಟಿ ಹಾಕ್ತಾರೆ ಅವ್ರಿಗೆಲ್ಲ 10,000 ಬಣ್ಣು. ಇಲ್ಲಿ ನೋಡಿ, ನಮ್ಮ ಹತ್ರ ಯಾರ್ಯಾರು ಚೀಟಿ ಹಾಕ್ತಿರೋ ಅವ್ರಿಗೆ 2 ಬಂಡ್ಲು ಫ್ರೀ. ಮಮ್ಮಿ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೋಯ್ತು. ರೇಷನ್ಗೂ ಕಾಸಿಲ್ಲ. ಇವಾಗ ಏನ್ ಮಾಡೋಣ? ಈ ಮನೆನೇ ಮಾರ್ಬಿಡೋಣ. ಬಂಗಾರಿ ಬಂಗಾರಿ, ಅಯ್ಯೋ ಬಂಗಾರಿ ಎಲ್ಲಿದ್ಯಾ? ಬೇಗ ಬಾರೆ. ಓಹೋ ರಾಧಾ
ಬಂದ್ರಾ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಲೋ ಪ್ರಾಣಿ, ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ. ಲೇ ರಾಧಾ, ಇವತ್ ಯಾಕೆ ಒಳ್ಳೆ ಆಂಬುಲೆನ್ಸ್ ತರ ಕೂಗ್ತಾ ಇದ್ಯಾ? ಏನಾಯ್ತೆ? ಎಲ್ಲ ಹಾಳಾಗೋಯ್ತು ಕಣೆ. ನೀನು ಪ್ರತಿ ಸಲ ಈ ಮನೆಗೆ ಬಂದಾಗ ಏನಾದ್ರೂ ಹಾಳು ಮಾಡ್ಕೊಂಡೆ ಬರ್ತೀಯ ಕಣೆ. ಇವತ್ತಾದ್ರೂ ಹೇಳಿ ಏನ್ ಹಾಳಾಯ್ತು ಅಂತ. ಅಯ್ಯೋ ರೇ, ಸ್ವಲ್ಪ ಸುಮ್ನಿರಿ. ಓ, ನಂಗ್ ತಡ್ಕೊಳಕ್ ಆಗ್ತಾ ಇಲ್ಲ. ಡ್ಯಾಡಿ ಪೂವಯ್ಯ 3 ಬಾತ್ರೂಮ್ ಏಯ್, ಇವ್ರೇ ಸರಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಧಾ ಅವ್ರೆ, ಅದೇನಾಯ್ತು ಅಂತ ಸ್ವಲ್ಪ ಬಿಡ್ಸ್ ಹೇಳಿ. ನಿನ್ನ ಹತ್ರ ನಿನ್ನ ಅತ್ತೆ ಹತ್ರ ಚೀಟಿ ಹಾಕಕ್ಕೆ ಅಂತ ಬಂದಿದ್ರಲ್ಲ, ಅವ್ರು ಯಾರಿಗೂ ಚೀಟಿ ಬೇಡವಂತೆ. ಚೀಟಿ ಹಾಕೋಕ್ ಬಂದಿರೋರ್ಗೆಲ್ಲ ನೀನು ನಿಮ್ಮ ಅತ್ತೆ ಬೆಳ್ಳಿ ಕಾಯಿನು ದುಡ್ಡು ಆಫರ್ ಮಾಡಿದ್ರಲ್ಲ, ಅದರಿಂದ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಂತೆ. ಅದಕ್ಕೆ ಅವ್ರಿಗೆ ಯಾರಿಗೂ ಚೀಟಿ ಬೇಡವಂತೆ. ಸಿಂಗಾರಿನ ಬಂಗಾರಿನ